ಅಡ್ಡ ಹೋಗ್ಬೇಡ್ರಿ. ಕೆಳಗೆ ಇಳಿದ್ಮೇಲೆ ಹಾಕೋಣ ಅಣ್ಣ. ಕೆಳಗಿಲ್ಲ ಅಣ್ಣ. ಅಣ್ಣ ನಿಮಿಷ ಡೋರ್ ಕ್ಲೋಸ್ ಡೋರ್ ಮುಚ್ಚ್ರಿ. ಹಿಂದೆ ಬಾ ರಂಗನಾಥ್ ಈ ಕಡೆ. ಉಪಚುನಾವಣೆ ಕದನ ಆಗಿದೆ. ಈಗ ಕಾವೇರ್ತಾ ಇದೆ. ನಮಗೆ ವಿಶ್ವಾಸ ಇದೆ ದಾವಣಗೆರೆ ಮತ್ತು ಬಾಗಲಕೋಟೆ ಎರಡನ್ನೂ ಕೂಡ ಗೆದ್ದಿದ್ದೇವೆ. ಬೊಮ್ಮಾಯಿ ಅವರು ಹೇಳ್ತಾರೆ ನಾವು ದಾವಣಗೆರೆ ಚುನಾವಣೆ ಏನಾಗುತ್ತೋ ಅದ್ರ ಮೇಲೆ ಸಿಎಂ ಕುರ್ಚಿ ಡಿಪೆಂಡ್ ಆಗುತ್ತೆ, ಆಮೇಲೆ ಕಾಂಗ್ರೆಸ್ ಸರ್ಕಾರನೇ ಇರಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಗೊತ್ತಾಗುತ್ತೆ ಅವರಿಗೆ. ಚುನಾವಣೆ ಆದ್ಮೇಲೆ ರಿಸಲ್ಟ್ ಬಂದ ಮೇಲೆ ಬೊಮ್ಮಾಯಿ ಅವರಿಗೆ ಗೊತ್ತಾಗುತ್ತೆ ಸರ್ಕಾರ ಎಷ್ಟು ಕೆಲಸ ಮಾಡಿದೆ, ಜನಪರವಾದ ಕೆಲಸಗಳು ಮಾಡಿದ್ದೇವೆ ಅನ್ನೋದೆಲ್ಲ ಆಮೇಲೆ ಗೊತ್ತಾಗ್ತದೆ. ಇದೇನು ಮಾನದಂಡ ಅಲ್ಲ, ಆದರೆ ನಾವು ಮಾಡಿರ್ತಕ್ಕಂಥ ಕೆಲಸ ಜನಸಮುದಾಯಕ್ಕೆ ತಲುಪಿರುವಂಥದ್ದು ನಾವು ಗೆದ್ದೇ ಗೆದ್ದಿದ್ದೀವಿ. ಅದರಲ್ಲಿ ಏನು ಸಂಶಯನೇ ಬೇಕಾಗಿಲ್ಲ. ಈಗ ಒಳ ಮೀಸಲಾತಿ ವಿಚಾರವಾಗಿ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಹೇಳ್ತಾರೆ. ಅಲ್ಲ, ಅದಕ್ಕೆ ಈಗ 27ನೇ ತಾರೀಕು ಕಳೆದ ತಿಂಗಳು ನಾವು ಈ ತಿಂಗಳು 27ಕ್ಕೆ ಕರೆದಿದ್ರು, ಕ್ಯಾಬಿನೆಟ್ ಸಭೆ ಕರೆದಿದ್ರು, ಸ್ಪೆಷಲ್ ಕ್ಯಾಬಿನೆಟನ್ನು ಕರೆದಿದ್ರು. ಈಗ ಅದು ಪೋಸ್ಟ್ಪೋನ್ ಆಗಿದೆ. ಅಂತಿಮವಾಗಿ ತೀರ್ಮಾನ ಆದಾಗ ಎಲ್ಲರಿಗೂ ಕೂಡ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ. ಮಾದಿಗ ಸಮುದಾಯ ಹೇಳುತ್ತೆ ಉಪಚುನಾವಣೆಗೂ ಇದಕ್ಕೂ ಸಂಬಂಧ ಇರಲಿಲ್ಲ, ಮಾತಾಡ್ಬೋದಾಗಿತ್ತು ಅಂತ. ಅಲ್ಲ, ಸಂಬಂಧ ಇಲ್ಲ ಸಂಬಂಧ ಇದೆ ಅಂತ ಹೇಳೋರು ಯಾರು? ಎಲೆಕ್ಷನ್ ಕಮಿಷನ್ ಹೇಳಬೇಕಲ್ವಾ. ಸೊ ಎಲೆಕ್ಷನ್ ಕಮಿಷನ್ನಿನ ಗೈಡ್ಲೈನ್ಸ್ ಪ್ರಕಾರ ಇದು ಏನು ಕೋಡ್ ಆಫ್ ಕಾಂಡಕ್ಟ್ ಏನಿದೆ ಅದರ ಪ್ರಕಾರ, ಮಾಡೆಲ್ ಕೋಡ್ ಆಫ್ ಕಾಂಡಕ್ಟಿನ ಪ್ರಕಾರ ನಾವು ಮಾಡಂಗಿಲ್ಲ ಅಂತ ಹೇಳಿ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಅದನ್ನು ಪೋಸ್ಟ್ಪೋನ್ ಮಾಡಿದ್ದೇವೆ. ಸರ್, ಈಗ 35 ವರ್ಷದಿಂದ ಹೋರಾಟಗಳು ಮಾಡ್ಕೊಂಡ್ ಬಂದಿದ್ದೀವಿ, ಒಂದು ದಿನ ಮಾಡ್ಬೋದಿತ್ತಲ್ಲ ಅಂತ ಅವ್ರದ್ದು. ಅಲ್ಲ, ಕೋಡ್ ಆಫ್ ಕಾಂಡಕ್ಟ್ ಇಲ್ಲದಿದ್ರೆ ಖಂಡಿತವಾಗಿ 27ನೇ ತಾರೀಕೆ ಅಂತಿಮ ತೀರ್ಮಾನ ಆಗ್ತಾ ಇತ್ತು. ಈಗ ಕೋಡ್ ಆಫ್ ಕಾಂಡಕ್ಟ್ ಉದ್ದೇಶ ಇದರಿಂದ ಮುಂದಕ್ಕೆ ಹೋಗಿದೆ. ಅದನ್ನು ಡೇಟನ್ನು ನಿಗದಿ ಮಾಡಬೇಕು. ಡೇಟ್ ನಿಗದಿ ಮಾಡಿದ ಮೇಲೆ ಅಂತಿಮವಾಗಿ ಡಿಸಿಷನ್ ಆಗುತ್ತೆ. ಸರ್, ಈಗ ಶಿರಾನಗರದಲ್ಲಿ ನಮಗೆ ನಗರ ಸಂಚಾರ ಠಾಣೆ ಬೇಕಾಗಿದೆ. ತುಂಬಾ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ. ಮಾಡ್ತೇವೆ, ಮುಂದಿನ ದಿನದಲ್ಲಿ ಮಾಡ್ಕೊಡ್ತೀವಿ. ಹಳೆ ಗಮನಕ್ಕೆ ತಂದಿದ್ದಾರೆ, ಈಗಾಗಲೇ ಪ್ರಸ್ತಾವನೆ ಕಳಿಸಿದ್ದಾರೆ ಸರ್ಕಾರದಲ್ಲಿ, ಅದನ್ನು ಮಾಡ್ತೀವಿ ಕನ್ಸಿಡರ್. ಆಲಿಕಲ್ ಮಳೆಯಿಂದಾಗಿ ಈಗ ಅದಕ್ಕೆ ಬಂದಿದ್ದೇನೆ. ಸ್ಥಳೀಯ ಶಾಸಕರು, ಹಿರಿಯ ನಮ್ಮ ಮುಖಂಡರು, ಮಾಜಿ ಸಚಿವರು ಮತ್ತು ಇವತ್ತು ಡೆಲ್ಲಿ ಪ್ರತಿನಿಧಿಗಳು, ಅವ್ರದೇ ಕ್ಷೇತ್ರ, ಹಾಗಾಗಿ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಈಗಾಗಲೇ ಅಸೆಸ್ಮೆಂಟ್ ನಡೀತಾ ಇದೆ. ಇನ್ಶೂರೆನ್ಸ್ ಕಂಪನಿಯವರು ಮತ್ತು ಡಿಪಾರ್ಟ್ಮೆಂಟ್ ಅವರು, ರೆವಿನ್ಯೂ ಮತ್ತು ಹಾರ್ಟಿಕಲ್ಚರ್ ಅವರೆಲ್ಲ ಅಸೆಸ್ಮೆಂಟ್ ಮಾಡ್ತಾ ಇದ್ದಾರೆ. ಅದು ಒಂದು ಬಾರಿ ಅಸೆಸ್ಮೆಂಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇನ್ಶೂರೆನ್ಸ್ನವರು ಅವರೆಲ್ಲ ಕೂತ್ಕೊಂಡು ರೈತರಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಸರಿದೂಗಿಸುವಂಥ ಕೆಲಸ ಮಾಡ್ತೇವೆ. ಸರ್, ಈಗ ನಮ್ಮ ಹಿರಿಯ ರಾಜಕಾರಣಿಗಳಿದ್ದಾರೆ ಪಕ್ಕದಲ್ಲಿ, ಜಯಚಂದ್ರ ಸಾಹೇಬರು, ಅವ್ರನ್ನ ನಿಮ್ಮ ಸಚಿವ ಸಂಪುಟಕ್ಕೆ ಯಾವಾಗ ತಗೊಂತೀರಾ? ಆಶ್ವಾಸನೆ ಕೊಡ್ತೀರಾ? ಯಾವಾಗ ತಗೊಂತೀರಾ? ನಾನಲ್ಲ ಆಶ್ವಾಸನೆ, ನನಗೂ ಅವರು ಸಚಿವರಾಗಬೇಕು ಅಂತ ಹೇಳಿ ಆಸೆ ಇದೆ. ಯಾಕಂದ್ರೆ ಅವರ ಅನುಭವ, ಅವರ ಹಿರಿತನ ರಾಜ್ಯಕ್ಕೆ ಈಗಾಗಲೇ ಕೃಷಿ ಕ್ಷೇತ್ರದಲ್ಲಿ ಅವರು ಸಚಿವರಾಗಿದ್ದಾಗ ಮಾಡಿರುವಂಥದ್ದು ಮತ್ತು ಕಾನೂನು ಸಚಿವರು, ಪಾರ್ಲಿಮೆಂಟರಿ ಕಾನೂನು ಸಚಿವರಾಗಿದ್ದಾಗ ಮಾಡಿರುವಂಥದ್ದೆಲ್ಲ ಇವತ್ತು ನಮಗೆ ಜ್ಞಾಪಕ ಇದೆ. ಹಾಗಾಗಿ ಅವರು ಕೂಡ ಸಂಪುಟದಲ್ಲಿ ನಮ್ಮ ಜಿಲ್ಲೆಯ ಪ್ರತಿನಿಧಿಯಾಗಿದ್ದರೆ ನಮಗೆ ಭಾಳ ಸಂತೋಷ ಆಗುತ್ತೆ. ಮುಂದಿನ ದಿನದಲ್ಲಿ ನೋಡೋಣ, ನಮ್ಮ ಹೈಕಮಾಂಡ್ನವರು ಪರಿಗಣಿಸ್ತಾರೆ ಅಂತ ಅನ್ಕೊಳ್ತೀವಿ. ಜಿಲ್ಲಾ ಉಸ್ತುವಾರಿ ಆಗಿದ್ದೀರಾ, ಶಿರಾ ಕಡೆ ಸ್ವಲ್ಪ ಜಾಸ್ತಿ ಬರ್ತಾ ಇಲ್ಲ ಅಂತ ಜನಗಳು. ಅವರೇ ಇದ್ದಾರೆ ಅಂತ ನಾವು ಬರಲ್ಲ ಅಷ್ಟೇ ಹೆಚ್ಚು. ಅವ್ರು ಮಾಡಿರೋ ಅಷ್ಟು ಕೆಲಸ ಶಿರಾಕ್ಕೆ ಯಾರು ಮಾಡಿದಾರ್ರಿ? ನಮಗೆಲ್ಲ ಒಂದ್ ರೀತಿಯಲ್ಲಿ ನಮ್ಗೆ ಗೊತ್ತಾಗದೇ ಇಲ್ಲ ಜಯಣ್ಣ, ಸೈಲೆಂಟ್ ಆಗಿ ಎಲ್ಲ ಮಾಡಕ್ ಕೊಟ್ಟಿರ್ತಾರೆ. ಅದ್ರಿಂದ ನಾವು ಹೆಚ್ಚಿಗೆ ಬರಲ್ಲ. ಬರ್ಬೇಕಂದ್ರೆ ದಿನ ಬರ್ತೀನಿ, ನನ್ಗೇನು. ಅವ್ರಿದ್ದಾಗ ನಾವು ಸ್ವಲ್ಪ ಕಡಿಮೆ. ಸಿಗ್ನಲ್ ಎಲ್ಲ ಪ್ರಾಬ್ಲಮ್ ಇದೆ ಶಿರಾದಲ್ಲಿ, ಸ್ವಲ್ಪ ಅದ್ರ ಬಗ್ಗೆ ಆಯ್ತು. ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ.
ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ.